ತಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ತಡವಾದಂತ ಶುಭಾಶಯಗಳು. ಸರ್, ಈಗ ಒಂದಷ್ಟು ಮಂದಿ ಶಾಸಕರುಗಳೆಲ್ಲ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಸರ್. ನಿಮ್ಗೆ ಏನಾದ್ರು ಇನ್ವೈಟ್ ಮಾಡಿದಿರಾ ಸರ್ ನಿಮ್ಮ ಸಹೋದ್ಯೋಗಿಗಳು? ನಾನು ಹೋಗ್ತೀನಿ ಫಾರಿನ್ಗೆ. ನಾನು ಹೋದಷ್ಟು ಫಾರಿನ್ಗೆ ನಮ್ಮ 224 ಜನದಲ್ಲಿ ಯಾರು ಹೋಗಿಲ್ಲ, ಗೊತ್ತಾಯ್ತಾ. ನಾನು ಹೋಗೋವಾಗೆಲ್ಲ ಯಾರಿಗೂ ಕರ್ಕೊಂಡು ಹೋಗಲ್ಲ, ಯಾರಿಗೂ ಹೇಳ್ಬಿಟ್ಟು ಹೋಗಲ್ಲ. ಬರೋವಾಗ್ಲೂ ಬಂದಿದ್ದೇನಪ್ಪ ಅಂತಾನು ಹೇಳೋದಿಲ್ಲ. ಅದು ದಟ್ ಈಸ್ ಮೈ ಸ್ಟೈಲ್ ಆಫ್ ಗೋಯಿಂಗ್ ಟು ದಿ ಫಾರಿನ್. ಅದು ಯಾರ್ಯಾರು ಯಾವ ರೀತಿ ಅರ್ಥೈಸ್ತಾರೋ ಆ ತರ. ಈಗ ನಾನು ನಿಮಗೆ ಕೇಳೋದು, ಅಧಿಕಾರಿಗಳು ಎಷ್ಟು ಜನ ಹೋಗಿದ್ದಾರೆ ಫಾರಿನ್ಗೆ, ಎಷ್ಟು ಸರಿ ವಾಪಸ್ ಬಂದಿದ್ದಾರೆ ಅಂತ ಹೇಳಿ ನಿಮಗೆ ಮಾಹಿತಿ ಇದೆಯಾ? ನಿಮಗೆ ಯಾರೆಲ್ಲ ಅಧಿಕಾರಿಗಳು ಸಾರ್ವಜನಿಕರ ಹಣದಲ್ಲಿ ಹೋಗ್ತಾರೆ ಅವರನ್ನ ಯಾರು ಕೂಡ ಯಾವ ಮೀಡಿಯಾದಲ್ಲೂ ಕೂಡ ನೀವು ತೋರಿಸೋದು ಇಲ್ಲ, ಹೇಳೋದು ಇಲ್ಲ, ಕೇಳೋದು ಇಲ್ಲ. ಈಗ ಖಾಸಗಿ ಬದುಕಲ್ಲಿ ಶಾಸಕರುಗಳು ಏನಾದರೂ ಹೊರಗಡೆ ಹೋಗ್ಬೇಕು ಅಂತಕ್ಕಂಥದ್ದು ಒಂದು ಅವರು ಮನಸ್ಸಿಗೆ ಬಂದರೆ, ಅವರು ಅವ್ರ ಸ್ವಂತ ಖರ್ಚಲ್ಲಿ ಹೋಗಿ ಬಂದರೆ ಅದಕ್ಕೆ ಯಾಕೆ ಇಷ್ಟೊಂದು ಸಾರ್ವಜನಿಕವಾಗಿ ಆ ಥರ ಟೂರ್ ಹೋಗೋದೇ ಸರಿ ಇಲ್ಲ ಅನ್ನೋ ರೀತಿ ಅವಹೇಳನ ಮಾಡ್ತಕ್ಕಂಥ ಪದ್ಧತಿ ಬರ್ತಾ ಇದೆ, ಗೊತ್ತಿಲ್ಲಪ್ಪ. ಈಗ ನಮ್ಮಂಗೆ ಅವರು ಆಫೀಸರ್ಸ್ ಹೋಗೋದಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ. ಇವ್ರು ಹೋಗೋದಕ್ಕೂ ಕೂಡ ಆಕ್ಷೇಪಣೆ ನಾನು ಮಾಡೋದಿಲ್ಲ, ಬೇರೆಯವರು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ. ಅದು ನೀವು ಯಾವ್ಯಾವ ರೀತಿ ನೀವು ಅರ್ಥೈಸ್ತೀರೋ ಅದಕ್ಕೆ ಹೇಳ್ತಾರಲ್ಲ, ಏನೋ ಲೋಕ ಭಿನ್ನ ರುಚಿ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ಅದಕ್ಕೋಸ್ಕರ ನೋಡಿ, ಪಾಲಿಟಿಕ್ಸು ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಇದ್ದೇ ಇರುತ್ತೆ. ರಾಜಕಾರಣ ಇಲ್ಲದೆ ಇರತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ಅದನ್ನು ನಾವು ಸದುದ್ದೇಶದಿಂದ ಮಾಡ್ತಕ್ಕಂಥ ಒಂದು ವಿದೇಶ ಪ್ರವಾಸ ಹೋಗಿ ಬರಲಿ. ಈಗ ಅವರಲ್ಲಿ ಸಪೋಸ್ ಈಗ ಯಾವ ದೇಶಗಳಿಗೆ ಹೋಗ್ತಾರೆ, ಈಗ ಹೈನುಗಾರಿಕೆ ಹೋಗ್ತಾರೆ, ಈಗ MSI ಪುಟ್ಟರಂಗ ಶೆಟ್ಟರು ಹೋಗ್ತಾರೆ. ಸರಿ, ಅವರು ಅಲ್ಲಿ ಹೋದಾಗ ನಮ್ಮ ಯಾರು ಕೌಂಟರ್ ಪಾರ್ಟ್ಸ್ ಇರ್ತವೆ, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು, ನಮ್ಮಲ್ಲಿ ಯಾವ ವ್ಯವಸ್ಥೆ ಇದೆ ಅದನ್ನು ಅವ್ರ ಜೊತೆ ವಿನಿಮಯ ಮಾಡ್ಕೋಬೇಕು. ಅವರಲ್ಲಿರ್ತಕ್ಕಂಥ ಒಳ್ಳೆಯದು ನಮ್ಮ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಸಂಗತಿಗಳಿದ್ದಾಗ ಅದನ್ನು ಬಂದು ಇಲ್ಲಿ ಜಾಲ್ತಿ ಮಾಡಬೇಕು. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾನು ಮಂತ್ರಿ ಇರೋವಾಗ ಈ ಡೈರಿಗಳಿಗೆ ನೀವು ಹಳ್ಳಿಗಳಲ್ಲಿ ವಿಚಾರ ಮಾಡಿ, ರೈತರು ಯಾರು ಹಾಲಾಗ್ತಾರೋ ಅವ್ರನ್ನ ನಾನು ಸಾಫ್ಟ್ವೇರ್ ಒಂದನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಆ ಸಾಫ್ಟ್ವೇರ್ ಮೊದಲಿಂದನೂ ಇತ್ತದು, ಆದರೆ ಜಾರಿ ಮಾಡಲಿಕ್ಕೆ ಕೆಲವು ಪಟ್ಟಭದ್ರರು ಬಿಟ್ಟಿರಲಿಲ್ಲ. ನಾನು ಜಾರಿ ಮಾಡಿಸ್ದೆ. ಈಗ 1 ಲೀಟ್ರಿಗೆ ಬರೀ 31 ರೂಪಾಯಿ ಕೊಡ್ತಾರೆ ಅಂತ ನೀವು ತಿಳ್ಕೋಬಾರ್ದು, 33 ರೂಪಾಯಿ ಕೊಡ್ತಾರೆ ಅಂತ. ಸುಮಾರು 45 50 ರೂಪಾಯಿವರೆಗೂ ಸಿಗುತ್ತೆ ಅದು ಆ ಸಾಫ್ಟ್ವೇರ್ ಅಲ್ಲಿ. ಅದನ್ನು ನಾನು ಯಾಕೆ ನಿಮಗೆ ಲಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಸಾಫ್ಟ್ವೇರ್ ಕಾನ್ಸೆಪ್ಟ್ ನಾನು ಹೊರಗಡೆ ಹೋದಾಗ, ನಾನು ಸ್ಟಡಿ ಮಾಡಿದಾಗ ಅಲ್ಲಿ ಈ ರೀತಿ ಇದೆ, ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ನಾವು ತಪ್ಪಿಸ್ತೀವಿ ಅಂತ ಹೇಳಿ ಇಲ್ಲಿ ಡೆನ್ಮಾರ್ಕ್ ಅಲ್ಲಿ ಹೋದಾಗ ನಾನು ಕೋಪೆನ್ಹ್ಯಾಗನ್ನಲ್ಲಿ ನಾನು ನೋಡಿದೆ. ಸೊ ಅದನ್ನು ತಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಈಗ ನಮ್ಮ ರೈತರಿಗೆ ಎಷ್ಟು ಸಹಾಯ ಆಗಿದೆ ಗೊತ್ತಾಯ್ತಾ. ಆ ರೀತಿ ಯಾವ ಯಾವ ಪ್ರಪಂಚದ ದೇಶಗಳಲ್ಲಿ ರೈತರ ಪರವಾಗಿ ಅನುಕೂಲ ಆಗ್ತಕ್ಕಂಥ ಸಂಗತಿಗಳಿರ್ತವೆ, ಅದನ್ನು ನಾವು ಅಲ್ಲಿ ಕಲಿತು ಬಂದು ಇಲ್ಲಿ ಜಾರಿ ಮಾಡೋದ್ರಿಂದ ನಮ್ಮ ಜನಕ್ಕೆ ಸಹಾಯ ಆಗ್ತದೆ. ಆ ಥರದಲ್ಲಿ ಇವರು ಏನಾದ್ರು ಕಲಿತು ಬರಲಿ ಅಂತ ನನ್ನ ಆಶಯ.